ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾಗಿರುವಂತಹ A1 ಪವಿತ್ರ ಗೌಡ, A2 ದರ್ಶನ್ ಅವರಿಗೆ ಈಗ ಜಾಮೀನು ಸಿಕ್ಕಿರೋದ್ರಿಂದ ಜಾಮೀನು ಪ್ರಕ್ರಿಯೆಗಳನ್ನು ಕೂಡ ಇವತ್ತು ಪೂರ್ಣಗೊಳಿಸಿದ್ದಾರೆ. ಶುಕ್ರವಾರ ಅವರಿಗೆ ಜಾಮೀನು ಸಿಕ್ತು. ಸೋಮವಾರ ಇವತ್ತಿಗೆ ಎಲ್ಲೂ ಕೂಡ ಪ್ರಕ್ರಿಯೆಗಳನ್ನು ಮುಗಿಸಿದ್ರು. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಿಂದ ದರ್ಶನ್ ತೆರಳುತ್ತಾರೆ. ನೇರವಾಗಿ ಅವರು BGS ಆಸ್ಪತ್ರೆಗೆ ತೆರಳುತ್ತಾರಾ ಅಥವಾ ಮನೆಗೆ ಹೋಗ್ತಾರ ಅನ್ನುವಂಥದ್ದು ನೋಡಬೇಕು. ದರ್ಶನ್ ಪರ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ ನ್ಯಾಯಾಧೀಶರಿಗೆ. ಏನಂತ ಮನವಿ ಮಾಡಿಕೊಂಡಿದ್ದಾರೆ? ಕೋರ್ಟ್ನಿಂದ ಈಗ ಸದ್ಯಕ್ಕೆ ತೆರಳುತ್ತಾರೆ ಅಲ್ಲಿಂದ. ಬಟ್ ಪ್ರಕ್ರಿಯೆಗಳು ನಡೆಯುವಂಥ ಸಂದರ್ಭದಲ್ಲಿ ಏನೋ ಕೇಳಿದ್ದಾರಂತೆ ವಕೀಲರು. BGS ಆಸ್ಪತ್ರೆಗೇನೆ ಹೋಗ್ತಾರಾ ದರ್ಶನ್ ಅವರು ಅನ್ನುವಂಥದ್ದು ಈಗ ಪ್ರಶ್ನೆ ಇದೆ. ಪತ್ನಿ ವಿಜಯಲಕ್ಷ್ಮಿ ಫ್ಲ್ಯಾಟ್ಗೆ ಹೋಗ್ತಾರಾ ಅಥವಾ BGS ಆಸ್ಪತ್ರೆಗೆ ಹೋಗ್ತಾರಾ, ಎಲ್ಲಿಗೆ ಹೋಗ್ತಾರೆ ಅನ್ನುವಂಥದ್ದು ಇದೆ. ಪತ್ನಿ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ಗೆ ಟೈಟ್ ಸೆಕ್ಯೂರಿಟಿಯನ್ನ ನೀಡಲಾಗಿದೆ ಅಲ್ಲಿ. ದರ್ಶನ್ ಜಾಮೀನು ಪ್ರಕ್ರಿಯೆ ಈಗ ಪೂರ್ಣಗೊಂಡಿದೆ. ಅವರೊಬ್ಬ ಕೊಲೆ ಆರೋಪಿ ಕೂಡ ಪೊಲೀಸ್ ಭದ್ರತೆಯನ್ನು ಕೊಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಪೊಲೀಸರಿಗೆ ಎಂತೆಂಥ ಪರಿಸ್ಥಿತಿಗಳು ನಿಭಾಯಿಸಬೇಕಾಗುತ್ತೆ ನೋಡಿ ಪೊಲೀಸರು. ಆ ಪೊಲೀಸರೇ ಅವ್ರನ್ನ ಹಿಡ್ಕೊಂಡು ಬಂದು ಜೈಲಿಗೆ ಹಾಕಬೇಕಾಗತ್ತೆ, ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಅದೇ ಪೊಲೀಸರು ಅವರಿಗೆ ಭದ್ರತೆಯನ್ನು ಕೂಡ ಕೊಡಬೇಕಾಗುತ್ತೆ. ಇಂಥ ವಿಪರ್ಯಾಸ ಪೊಲೀಸರ ಕತೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಿಂದ ಈಗ ತೆರಳುತ್ತಾರೆ ದರ್ಶನ್ ಅವರು. ಕೆಲವೇ ಕ್ಷಣಗಳಲ್ಲಿ ಕಾರಣ ಕೋರ್ಟ್ನಲ್ಲಿ ಜಾಮೀನು ಪ್ರಕ್ರಿಯೆಗಳಿದೆ, ಅವೆಲ್ಲವೂ ಕೂಡ ಪ್ರಕ್ರಿಯೆಗಳನ್ನು ಈಗ ಮುಕ್ತಾಯಗೊಳಿಸಿದ್ದಾರೆ. ಅಲ್ಲಿಂದ ತೆರಳುವಂಥದ್ದು BGS ಆಸ್ಪತ್ರೆಗೆ ಹೋಗ್ತಾರಾ ಅಥವಾ ಮನೆಗೆ ಹೋಗ್ತಾರೆ ಅಂತೇಳಿ ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ಅವರು ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ ಅನ್ನುವಂಥದ್ದು BGS ಆಸ್ಪತ್ರೆಯಿಂದ ಸಿಗ್ತಾ ಇರುವಂಥ ಮಾಹಿತಿ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಯಾವ ಕಡೆಗೆ ತೆರಳುತ್ತಾರಂತೆ ಕೋರ್ಟ್ನಿಂದ ಅನ್ನುವಂಥ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಇನ್ನು ಎಷ್ಟೊತ್ತಾಗ್ಬೋದು ಅವರು ಕೋರ್ಟ್ನಿಂದ ನಿರ್ಗಮಿಸೋಕೆ? ಅರುಣ್, ಈಗಷ್ಟೇ ಷರತ್ತುಗಳನ್ನು ಪೂರೈಸಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸೆಷನ್ಸ್ ಕೋರ್ಟಿಂದ ಅವರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ನಂತರದಲ್ಲಿ ಅವರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅದಕ್ಕೆ ಅವರು ಸ್ವತಂತ್ರರು ಕೂಡ. ಅದೇ ಕಾರಣಕ್ಕಾಗಿ ಈಗ ಹೈಕೋರ್ಟ್ನಲ್ಲಿ ಅವರಿಗೆ ಆ ಜಾಮೀನು ಕೂಡ ನೀಡಿರುವಂಥದ್ದು. ಈಗ ಹೊರಗಡೆ ಬಂದ ನಂತರದಲ್ಲಿ ಅವ್ರು ಇಷ್ಟು ದಿನ ಕಳೆದ 1.5 ತಿಂಗಳಿಂದ BGS ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟಲ್ಲಿ ಇದ್ದರು. ಅವ್ರನ್ನ ಮತ್ತೆ ಅದೇ ಟ್ರೀಟ್ಮೆಂಟ್ಗೆ ಹೋಗ್ಬೋದಾ ಅಥವಾ ಅವ್ರ ಪತ್ನಿ ಇರುವಂಥ ಫ್ಲ್ಯಾಟ್ ಏನಿದೆ ಹೊಸಕೆರೆಹಳ್ಳಿ, ಅಲ್ಲಿಗೂ ಕೂಡ ಮನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಎರಡೂ ಪ್ರಶ್ನೆಗಳಿಗೆ ಇನ್ನೇನು ಕೆಲವೇ 10-15 ನಿಮಿಷಗಳಲ್ಲಿ ಉತ್ತರ ಸಿಗಬೇಕಾಗಿದೆ. ಅದು ಅವರಿಗೆ ವೈಯಕ್ತಿಕ ವಿಚಾರ. ಯಾಕೆಂದರೆ ಟ್ರೀಟ್ಮೆಂಟ್ ಇನ್ನೂ ಅವಶ್ಯಕತೆ ಇದೆ ಅನ್ನೋದಾದರೆ ಅವ್ರು BGS ಆಸ್ಪತ್ರೆಯಲ್ಲೇ ಹೋಗಿ ಇನ್ನೊಂದಷ್ಟು ದಿನಗಳ ಕಾಲ ಆ ಟ್ರೀಟ್ಮೆಂಟ್ ತೊಗೊಂಡು ನಂತರದಲ್ಲಿ ಮನೆಗೆ ಹೋಗ್ಬೋದು. ಆದರೆ ವೈದ್ಯರೇನಾದರೂ ಟ್ರೀಟ್ಮೆಂಟ್ ಅಗತ್ಯತೆ ಇಲ್ಲ ಅನ್ನೋದಾದರೆ ಅವ್ರು ನೇರವಾಗಿ ಹೊಸಕೆರೆಹಳ್ಳಿಯ ತಮ್ಮ ಪತ್ನಿ ವಾಸವಿರುವಂಥ ಫ್ಲ್ಯಾಟ್ಗೂ ಹೋಗುವಂಥ ಸಾಧ್ಯತೆ ಇದೆ. ಪೊಲೀಸರು ಕೂಡ ಎರಡೂ ಕಡೆಗಳಲ್ಲೂ ಕೂಡ ಸೂಕ್ತ ಬಂದೋಬಸ್ತ್ ಮಾಡ್ಕೊಂಡಿರುವಂಥದ್ದು. ಈಗ ನಟ ದರ್ಶನ್ಗೆ ಅವರು ಎಲ್ಲಿ ಹೋಗ್ತಾರೆ ಅನ್ನೋದು ಈಗ ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಈಗ ಏನೋ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಶುಕ್ರವಾರ 7 ಜನರಿಗೂ ಕೂಡ ಜಾಮೀನು ಮಂಜೂರಾಗಿತ್ತು. ಹೈಕೋರ್ಟಿಂದ ಸಂಬಂಧಪಟ್ಟ ಸರ್ಟಿಫಿಕೇಟ್ ಕಾಪಿ ಏನಿತ್ತು ಇವತ್ತು 11 ಗಂಟೆ ಹೊತ್ತಿಗೆ ಎಲ್ಲ ಸಂಬಂಧಪಟ್ಟ ವಕೀಲರು, ಆರೋಪಿಗಳ ಪರ ವಕೀಲರು ಪಡ್ಕೊಂಡಿದ್ರು. ಪಡ್ಕೊಂಡ ನಂತರದಲ್ಲಿ ಸೆಷನ್ಸ್ ಕೋರ್ಟ್ಗೆ ಬಂದು ಅಲ್ಲಿ ಆ ಷರತ್ತುಗಳೇನಿದ್ವು ಅವನ್ನ ಪೂರೈಕೆ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆ ನಟ ದರ್ಶನ್ ಆಸ್ಪತ್ರೆಯಲ್ಲಿದ್ದರು ಅನ್ನೋ ಕಾರಣಕ್ಕಾಗಿ ಅವರ ಆ ಷರತ್ತುಗಳು ಪೂರೈಕೆ ಏನಿತ್ತು ಅದನ್ನು ಲಾಸ್ಟ್ ಟೈಮ್ ಮಧ್ಯಂತರ ಜಾಮೀನು ಸಂದರ್ಭದಲ್ಲಿ ಅವ್ರಿಗಿಬ್ಬರು ಶ್ಯೂರಿಟಿ ನೀಡಿದರು ಮತ್ತು ಯಾರೆಲ್ಲ ಬಾಂಡ್ ಕೊಟ್ಟಿದ್ರು ಅದೇ ವ್ಯಕ್ತಿಗಳೇ ಮತ್ತೆ ಬಂದು, ಅಂದರೆ ಅವ್ರ ಸಹೋದರ ದಿನಕರು ಮತ್ತು ಅವ್ರ ನಟ ಧನ್ವೀರು ಅವರಿಬ್ಬರೇ ಬಂದು ಶ್ಯೂರಿಟಿ ಕೊಟ್ಟಿರುವಂಥದ್ದು. ಮತ್ತು 1 ಲಕ್ಷದ 2 ಬಾಂಡ್ಗಳನ್ನು ಕೊಟ್ಟು ಪೇಪರು ಕೆಲಸ ಏನಿದೆ ಅದನ್ನೆಲ್ಲ ಷರತ್ತುಗಳನ್ನೆಲ್ಲ ಸಂಪೂರ್ಣವಾಗಿ ಪೂರೈಸಿರುವಂಥದ್ದು. ಪೂರೈಸಿದ ನಂತರದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿವಿಲ್ ಕೋರ್ಟ್, ಸೆಷನ್ಸ್ ಕೋರ್ಟಿಂದ ಈಚೆ ಬರ್ತಾರೆ. ಬಂದ ನಂತರದಲ್ಲಿ ಅವ್ರು ಮನೆಗೆ ಹೋಗ್ತಾರೆ ಅಥವಾ BGS ಆಸ್ಪತ್ರೆಗೆ ಹೋಗ್ತಾರೆ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ಅರುಣ್, ಎಲ್ಲೆಲ್ಲಿ ಭದ್ರತೆಯನ್ನು ಕೊಟ್ಟಿದ್ದಾರೆ ಅಂತ ಪೊಲೀಸರು? ಅರುಣ್, ನಟ ದರ್ಶನ್ ಒಬ್ಬ ನಟ ಆಗಿರೋ ಕಾರಣಕ್ಕಾಗಿ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಾರೆ. ಅದೇ ಕಾರಣಕ್ಕಾಗಿ ಕೋರ್ಟ್ ಎರಡೂ ಗೇಟ್ಗಳಲ್ಲೂ ಕೂಡ ಸೂಕ್ತ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಅಭಿಮಾನಿಗಳು ಸೇರ್ಕೊಂಡಿಲ್ಲ. ಅದ್ರ ಬದಲಾಗಿ ಅವರ ಮನೆ ಮತ್ತು ಆಸ್ಪತ್ರೆ ಏನಿದೆ ಅಲ್ಲಿ ಜಾಸ್ತಿ ಜಮಾಯಿಸುವ ಸಾಧ್ಯತೆ ಇರೋ ಕಾರಣಕ್ಕಾಗಿ ಹೊಸಕೆರೆಹಳ್ಳಿಯ ಆ ಜಾಗದ ಅಲ್ಲಿ ಫ್ಲ್ಯಾಟ್ ಮನೆ ಏನಿದೆ ಆ ಜಾಗದಲ್ಲೂ ಕೂಡ ಬ್ಯಾರಿಕೇಡ್ ಹಾಕಿ ಸೂಕ್ತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ BGS ಆಸ್ಪತ್ರೆಯಲ್ಲೂ ಕೂಡ ಏನು ಜಾಮೀನು ಸಿಕ್ತು, ಆ ಜಾಮೀನು ಸಿಕ್ಕ ನಂತರದಲ್ಲಿ ಅವರ ಅಭಿಮಾನಿಗಳು ಅವರನ್ನು ನೋಡೋದಕ್ಕೆ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ BGS ಆಸ್ಪತ್ರೆ ಕೂಡ ಸೂಕ್ತ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಅವ್ರು ಎಲ್ಲಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೂ ಕೂಡ ಮಾಹಿತಿ ಇಲ್ಲ. ಯಾಕೆಂದರೆ ಜಾಮೀನು ಸಿಕ್ಕಿದೆ, ಅವ್ರು ಎಲ್ಲಿ ಬೇಕಾದ್ರೂ ಹೋಗುವಂಥ ಸ್ವತಂತ್ರ ಇರೋ ಕಾರಣಕ್ಕಾಗಿ ಅವರು ಅಗತ್ಯತೆ ಇದ್ದರೆ ಅಷ್ಟೇ ಆಸ್ಪತ್ರೆಗೆ ಹೋಗ್ತಾರೆ, ಇಲ್ಲದೇ ಇದ್ರೆ ನೇರವಾಗಿ ಮನೆಗೆ ಹೋಗುವ ಸಾಧ್ಯತೆಗಳು ಇರುವಂಥದ್ದು. ಅರುಣ್, ಅಲ್ಲ, ಪೊಲೀಸರಿಗೆ ಅಟ್ಲೀಸ್ಟ್ ಡಿಸ್ಚಾರ್ಜ್ ಆಗಿದ್ದಿದ್ರೆ ಆ ಮಾಹಿತಿ ಆದರೂ ಅಟ್ಲೀಸ್ಟ್ ಪೊಲೀಸರಿಗೆ ಸಿಗುತ್ತೆ ಅಲ್ಲ, ಡಿಸ್ಚಾರ್ಜ್ ಆಗಿದ್ದಾರಪ್ಪ ಅಂತೇಳಿ. ಆ ಮಾಹಿತಿನೂ ಪೊಲೀಸರಿಗೆ ಲಭ್ಯವಾಗಿಲ್ವಾ? ಅಷ್ಟೊಂದು ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾ ಇರೋದಾ? ಖಂಡಿತವಾಗ್ಲೂ ಅವ್ರನ್ನ ಮಧ್ಯಂತರ ಜಾಮೀನು ಸಿಕ್ಕ ನಂತರದಲ್ಲೇ ಅವರು ತುಂಬ ಗೌಪ್ಯತೆಯನ್ನು ಕಾಪಾಡ್ಕೊಂಡಿರುವಂಥದ್ದು. BGS ಆಸ್ಪತ್ರೆಯಲ್ಲಿ ಎಲ್ಲಿದ್ದರೂ ಏನು ಟ್ರೀಟ್ಮೆಂಟ್ ತಗೊಳ್ಳುವ ಜಾಗ ಆಗಲಿ ಅಲ್ಲಿಗೆ ಯಾರನ್ನೂ ಕೂಡ ಅಲೋ ಮಾಡ್ತಿರ್ಲಿಲ್ಲ, ಮತ್ತು ಮೊಬೈಲ್ಗಳು ಕೂಡ ಅಲೋ ಇರಲಿಲ್ಲ.
ಕೇವಲ ವೈದ್ಯರು ಮತ್ತು 3-4 ಅವರ ಕುಟುಂಬಸ್ಥರು ಮಾತ್ರ, ಅವ್ರಿಗೆ ಮಾತ್ರ ಎಂಟ್ರಿ ಇದ್ದಿದ್ದು. ಅದೇ ಕಾರಣಕ್ಕಾಗಿ ಬೇರೆ ಸೆಲೆಬ್ರಿಟೀಸ್, ಆಕ್ಟರ್ಗಳಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಯಾರೊಬ್ಬರು ಕೂಡ BGS ಆಸ್ಪತ್ರೆಗೆ ಹೋಗಿರಲಿಲ್ಲ. ಹಾಗಾಗಿ ಅಲ್ಲಿ ಏನು ನಡೀತಾ ಇದೆ, ಅವ್ರ ಪರ್ಸ್ನಲ್ಲು ಗೌಪ್ಯತೆಯಿಂದ ಟ್ರೀಟ್ಮೆಂಟ್ ತಗೊಂಡಿರುವಂಥದ್ದು. ಅದೇ ಕಾರಣಕ್ಕಾಗಿ ಇವಾಗ ಅವ್ರಿಗೇನು ಟ್ರೀಟ್ಮೆಂಟ್ ಏನು ನಡೆದಿದೆ, ಫಿಸಿಯೋ ನಡೆದಿದೆಯಾ ಅಥವಾ ಬೇರೆ ಏನಾದರೂ ಟ್ರೀಟ್ಮೆಂಟ್ ಕೊಟ್ಟರೆ ಅನ್ನೋ ಮಾಹಿತಿ ಕೂಡ ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಲಭ್ಯ ಆಗಿಲ್ಲ. ಇವತ್ತು ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ ಅನ್ನೋ ಮಾಹಿತಿ ಅಂತೂ ಇರುವಂಥದ್ದು. ಆದರೆ ಈಗ ಇವ್ರು ವಾಪಸ್ಸೇನು ಈಗ ಕೋರ್ಟ್ಗೆ ಬಂದಿದ್ದಾರೆ, ಮತ್ತೆ ಹೋಗಿ ಡಿಸ್ಚಾರ್ಜು ಆ ಸಮ್ಮರಿ ಎಲ್ಲ ಪಡ್ಕೊಂಡು ಹೋಗ್ಬೋದಾ, ಅಥವಾ ವೈದ್ಯರು ಮತ್ತೇನು ಅಗತ್ಯತೆ ಇಲ್ಲ, ನಿಮಗೆ ಫಿಸಿಯೋ ಮನೆಯಲ್ಲೇ ಮಾಡ್ಕೋಬೋದಾ, ಅಥವಾ ಇನ್ನೊಂದು ದಿವಸ ಬನ್ನಿ ಅಂತ ಏನೋ ಸೂಚನೆ ಕೊಟ್ಟಿದ್ರೆ ಅವರು ನೇರವಾಗಿ ಕೋರ್ಟಿಂದ ಮನೆಗೆ ಹೋಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಅರುಣ್, ಓಕೆ, ಬಟ್ BGS ಆಸ್ಪತ್ರೆಯಿಂದ ಏನಾದರೂ ಡಿಸ್ಚಾರ್ಜ್ ಆಗೋದಾಗಿದ್ದರೆ ಇಷ್ಟೊತ್ತಿಗೆ ಎಲ್ಲವೂ ಕೂಡ ಮಾಹಿತಿ ಬರ್ಬೋದಾಗಿತ್ತೇನೋ, ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ಹೇಳಿ. ಬಟ್ ಅಂಥ ಮಾಹಿತಿಗಳು BGS ಆಸ್ಪತ್ರೆಯಿಂದನೂ ಕೂಡ ಏನೂ ಲಭ್ಯವಾಗ್ತಾ ಇಲ್ಲ. ಬಟ್ ಅದನ್ನು ಕೋರ್ಟಿಗೂ ಕೂಡ ಹೇಳಬೇಕಾಗತ್ತಾ ಅಥವಾ ಇಲ್ವಾ? ಈ ವಿಚಾರವನ್ನು ಅದರದ್ದು ಅವಶ್ಯಕತೆ ಇರೋದಿಲ್ವಾ? ಅರುಣ್, ಅವ್ರಿಗೆ ಜಾಮೀನು ಸಿಕ್ಕಿರೋ ಹಿನ್ನೆಲೆಯಲ್ಲಿ ಅವ್ರಿಗೆ ಮತ್ತೆ ನಾವು ಆಪರೇಷನ್ ಮಾಡಿಸ್ತೀವ ಅಥವಾ ಫಿಸಿಯೋ ಮಾಡಿಸ್ತೀವ ಅನ್ನೋ ಮಾಹಿತಿಯನ್ನು ಕೋರ್ಟ್ ಗಮನಕ್ಕೆ ತರೋ ಅಗತ್ಯತೆ ಇಲ್ಲ ಅನ್ನೋ ಸದ್ಯಕ್ಕೆ ಮಾಹಿತಿಗಳಿರುವಂಥದ್ದು. ಯಾಕೆಂದರೆ ಅವರು ಮಧ್ಯಂತರ ಜಾಮೀನು ಪಡೆದಾಗೆ ಸರ್ಜರಿ ಮಾಡಿಸ್ತೀವಿ ಅಂತೇಳಿ ಇಮಿಡಿಯೇಟು ಮಧ್ಯಂತರ ಜಾಮೀನು ಪಡೆದಿದ್ರು. 1.5 ತಿಂಗಳಾದರೂ ಕೂಡ ಸರ್ಜರಿ ಮಾಡಿಸಿಲ್ಲ. ಬದಲಾಗಿ ಅವರಿಗೆ BP ವೇರಿಯೇಷನ್ ಇದೆ, ನಮ್ಗೆ ಇನ್ನೊಂದಷ್ಟು ಸಮಯಗಳ ಕಾಲ ಟೈಮ್ ಬೇಕು ಅಂತ ಕೂಡ ಕೇಳಿದ್ರು ಅವ್ರ ಪರ ವಕೀಲರು. ಆ ನಂತರದಲ್ಲಿ ಈಗ ರೆಗ್ಯುಲರ್ ಜಾಮೀನು ಸಿಕ್ಕಿರುವಂಥದ್ದು. ಈ ನಂತರದಲ್ಲಿ ಅವರ ವೈಯಕ್ತಿಕವಾಗಿ ಅವರ ಸ್ವಇಚ್ಛವಾಗಿ ಅವರು ಆಪರೇಷನ್ ಮಾಡಿಸ್ಕೊಂಡ್ರೆ ಮಾಡಿಸ್ಕೋಬೋದು, ಇಲ್ಲ ಅಥವಾ ಅವ್ರ ವೈದ್ಯರ ಸೂಚನೆ ಮೇರೆಗೆ ಫಿಸಿಯೋ ಮುಖಾಂತರನೇ ನಾವು ಗುಣಮುಖರಾಗ್ತೀವಿ ಅಂತ ಏನಾದರೂ ಹೇಳಿದರೆ ಆ ಫಿಸಿಯೋ ಮುಖಾಂತರನೂ ಗುಣಮುಖ ಆಗ್ಬೋದು, ಅಥವಾ ಬೇರೆ ಅದನ್ನು ಆಸ್ಪತ್ರೆಗೆ ಚೆನ್ನಾಗಿರುವಂಥ ಆಸ್ಪತ್ರೆಗೆ ಹೋಗ್ತೀವಿ ಅಂದರೂ ಕೂಡ ಹೋಗ್ಬೋದು. ಅವರು ಸ್ವತಂತ್ರರು. ಹಾಗಾಗಿ ಸದ್ಯಕ್ಕೆ ಮತ್ತೆ ನ್ಯಾಯಾಧೀಶರ ಗಮನಕ್ಕೆ ಅದನ್ನು ಆಪರೇಷನ್ ಮಾಡಿಸ್ಕೋತೀವೋ ಇಲ್ಲೋ ಅನ್ನೋದ್ರ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಹಾಗಾಗಿ ದರ್ಶನ್ ಆಪರೇಷನ್ ಮಾಡಿಸ್ಕೊಳ್ಳೋದು ಬಹುತೇಕ ಡೌಟ್ ಆಗಿರುವಂಥದ್ದು. ಇಷ್ಟು ದಿನಗಳ ಕಾಲ ಆಸ್ಪತ್ರೆಗಿದ್ದು ಈಗ ಏಕಾಏಕಿ ಮನೆಗೆ ಹೋದರೆ ಅದು ಬೇರೆ ಸಂದೇಶ ರವಾನೆ ಆಗುತ್ತೋ ಅನ್ನೋದೇನಾದರೂ ಅವ್ರು ಯೋಚನೆ ಮಾಡೋದಾದರೆ ಇನ್ನೊಂದು ವಾರಗಳ ಕಾಲ BGS ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ತಗೊಂಡು ನಂತರದಲ್ಲೇ ಅವರು ಮನೆಗೆ ಹೋಗುವಂಥದ್ದು ಅಥವಾ ಬೇರೊಂದು ಆಸ್ಪತ್ರೆಯಲ್ಲೋ ಟ್ರೀಟ್ಮೆಂಟ್ ತಗೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಅರುಣ್, ಓಕೆ, ಆಗಿದ್ದಾಗ ಜೈಲಿನಿಂದ ಈಗ ಅವರೆಲ್ಲ ಬಿಡುಗಡೆ ಆದ್ರೆ, ಜಾಮೀನು ಸಿಕ್ಕಿರೋದ್ರಿಂದ ಪವಿತ್ರ ಗೌಡ ಇನ್ನುಳಿದಂಥ 5-6 ಆರೋಪಿಗಳು ಅರುಣ್, ಈಗ ಷರತ್ತು ಪೂರೈಕೆ ಎಲ್ಲ ಸಂಬಂಧಪಟ್ಟ 7 ಜನ ಆರೋಪಿಗಳ ಪರರು ವಕೀಲರು ಕೂಡ ಇಲ್ಲಿ ಹಾಜರಾಗಿ ಸಂಬಂಧಪಟ್ಟ ಡಾಕ್ಯುಮೆಂಟ್ ತಗೊಂಡು ಷರತ್ತು ಪೂರೈಸಿದ್ರು. ಅದರಲ್ಲಿ ಏನು ಅನುಕುಮಾರು ಮತ್ತು ಜಗದೀಶ್ಗೆ ಶ್ಯೂರಿಟಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಬಿಡುಗಡೆ ಆಗಿಲ್ಲ. ಅದರ ಹೊರತುಪಡಿಸಿ 5 ಜನ ಏನಿದ್ದಾರೆ, 5 ಜನರಿಗೂ ಕೂಡ ಶಿವಮೊಗ್ಗ ಮತ್ತು ಬೆಂಗಳೂರಿನ ಪರಪ್ನಗರ ಜೈಲಲ್ಲಿ ಏನಿದ್ದಾರೆ ಅವರಿಗೆ ಈ ಮೇಲ್ ಮುಖಾಂತರ ಜೈಲಾಧಿಕಾರಿಗಳಿಗೆ ಅವರು ಆದೇಶ ಪ್ರತಿ ಕಳಿಸ್ತಾರೆ. ಕಳಿಸಿದ ನಂತರದಲ್ಲಿ ಸಂಬಂಧಪಟ್ಟ ಆರೋಪಿಗಳೇನಿರ್ತಾರೆ ಅವರನ್ನು ಅಲ್ಲಿ ಬಿಡುಗಡೆ ಮಾಡುವಂಥ ಕೆಲಸವನ್ನು ಅಲ್ಲಿನ ಜೈಲಾಧಿಕಾರಿಗಳು ಮಾಡುವಂಥದ್ದು. ಇಲ್ಲಿಂದ ಇಮೇಲ್ ಮಾಡೋದ ಮುಖಾಂತರ ನಂತರದಲ್ಲಿ 5 ಗಂಟೆ ಒಳಗೆ ಬಹುತೇಕ ಎಲ್ಲ ಆರೋಪಿಗಳು ಕೂಡ ಬಿಡುಗಡೆ ಆಗಲಿದ್ದಾರೆ. ದರ್ಶನ್ ಒಬ್ಬರು ಮಾತ್ರ ಹೊರಗಡೆ ಇದ್ರು ಅನ್ನೋ ಕಾರಣಕ್ಕಾಗಿ ಇವತ್ತು ಕೋರ್ಟ್ಗೆ ಬಂದಿರುವಂಥದ್ದು. ಅವರು ಕೂಡ ಇವತ್ತೆಲ್ಲ ಷರತ್ತುಗಳನ್ನು ಪೂರೈಕೆ ಮಾಡಿದ್ದಾರೆ. ಅವರು ಈ ಕ್ಷಣಕ್ಕೆ ಹೊರಗಡೆ ಹೋದ ನಂತರದಲ್ಲಿ ಅವ್ರು ಎಲ್ಲಿ ಬೇಕಾದ್ರೂ ಹೋಗುವಂಥ ಇದಿದೆ, ಆಸ್ಪತ್ರೆಗೋ ಅಥವಾ ಮನೆಗೋ ಎಲ್ಲಿ ಬೇಕಾದ್ರೂ ಹೋಗುವಂಥ ಸ್ವಾತಂತ್ರ್ಯ ಇದೆ. ಇನ್ನು ಉಳಿದಂಥ 3 ಜನ ಆರೋಪಿಗಳೇನಿದ್ದಾರೆ ಅವರಿಗೆ 5 ಗಂಟೆ ಒಳಗಡೆ ಬಿಡುಗಡೆ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಉಮೇಶ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ.